ವರ್ಷದ ಸುಶಾಂತ್ಗೆ 1 ವರ್ಷದ ಹಿಂದೆ IT ಕಂಪನಿಯೊಂದರಲ್ಲಿ ಉದ್ಯೋಗ ದೊರಕಿತು. ಆತನ ವೃತ್ತಿ ಇದೀಗ ಆರಂಭವಾಗಿದೆ. ಆತ ದುಡಿಯಲು ಆರಂಭಿಸಿದಂತೆ ಆತನ ಕುಟುಂಬ ಎಲ್ಲ ಹಣವನ್ನ ಖರ್ಚು ಮಾಡದೆ ಸ್ವಲ್ಪ ಉಳಿಸುವಂತೆ ಒತ್ತಡ ಹಾಕಿತು. ಸುಶಾಂತ್ ಕೂಡ ಹಣದ ವಿಷಯದಲ್ಲಿ ಬಹಳ ಎಚ್ಚರಿಕೆ ವಹಿಸ್ತಾರೆ. ಆದರೆ ಆತ ಎಲ್ಲಿ ಹಣ ಖರ್ಚು ಮಾಡಬೇಕೆಂಬ ವಿಚಾರಕ್ಕೆ ಚಿಂತೆಗೀಡಾಗ್ತಾರೆ. ಹೂಡಿಕೆಯ ನಿರ್ಧಾರವನ್ನ ಭವಿಷ್ಯಕ್ಕೆ ಬಿಡುವ ಆತ ಹೊಸ ಉದ್ಯೋಗ ಮತ್ತು ಹೆಚ್ಚಿನ ವೇತನವಿಲ್ಲದ ಕಾರಣ ಈ ತೀರ್ಮಾನ ಕೈಗೊಳ್ತಾರೆ. ವೇತನ ಹೆಚ್ಚಾದಾಗ ಹೂಡಿಕೆ ಬಗ್ಗೆ ಯೋಚಿಸೋಣ ಎಂಬ ನಿರ್ಧಾರವನ್ನ ಆತ ತೆಗೆದುಕೊಳ್ತಾರೆ. ಆದರೆ ಚೇಂಜ್ ಇನ್ವೆಸ್ಟಿಂಗ್ ಅಂದರೆ ನಿಮ್ಮಲ್ಲಿ ಉಳಿದ ಹಣವನ್ನು ಹೂಡಿಕೆ ಮಾಡಬಹುದು ಎಂದು. ಸುಶಾಂತ್ನಂತೆ ನೀವು ಸಹ ಗೊಂದಲಗೊಂಡಿದ್ರೆ ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ಅರ್ಥವಾಗದಿದ್ರೆ, ನಿಮ್ಮಲ್ಲಿ ಉಳಿದಿರುವ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂದು ತಿಳಿಯಬೇಕಿದ್ರೆ, ಈ ಹಣ ಸಾಲದಿದ್ರೆ ಈ ವಿಡಿಯೋದಿಂದ ನೀವು ತಿಳಿಬಹುದು. ಇಂದಿನ ದಿನಗಳಲ್ಲಿ ನಿಮಗೆ ಈ ಕೆಲಸವನ್ನು ನಿರ್ವಹಿಸಿಕೊಡುವ ಹಲವು ಕಂಪನಿಗಳಿವೆ. ಅವು ನಿಮಗೆ ಇದು ಹೂಡಿಕೆ ಮಾಡಲು ಸಮಯ ಎಂದು ನೆನಪು ಮಾಡುತ್ತವೆ. ಭಾರತದಲ್ಲಿ ಈ ರೀತಿಯ ಸೇವೆ ನೀಡುವ ಹಲವು ಕಂಪನಿಗಳಿದ್ದು, ಅಪ್ರಿಷಿಯೇಟ್, ಜಾರ್ ಮತ್ತು ನಿಯೋ ಮುಂತಾದ ಸೇವೆಗಳಿವೆ. ಚೇಂಜ್ ಇನ್ವೆಸ್ಟಿಂಗ್ ಇಂತಹ ಫಿನ್ಟೆಕ್ ಕಂಪನಿಗಳಿಗೆ ಸಂಬಂಧಿಸಿದೆ. ಇದು ಒಂದು ಹೊಸ ವಿದ್ಯಮಾನ. ಚೇಂಜ್ ಇನ್ವೆಸ್ಟಿಂಗ್ನೊಂದಿಗೆ ಜನರ ಹೂಡಿಕೆಯ ವಿಧಾನ ಕೂಡ ಬದಲಾಗ್ತಿದೆ. ಇದು ಮೈಕ್ರೋ ಇನ್ವೆಸ್ಟಿಂಗ್ ಆಧರಿಸಿದೆ. ನೀವು ಸಣ್ಣ ಮೊತ್ತದೊಂದಿಗೆ ಹೂಡಿಕೆ ಮಾಡಬಹುದು ಹಾಗೂ ಇದನ್ನ ಸಾಮಾನ್ಯವಾಗಿ ಚೇಂಜ್ ಮನಿ ಅಂತಾರೆ ಮತ್ತು ಇದರಿಂದ ಆದ ಹೂಡಿಕೆಯನ್ನ ಚೇಂಜ್ ಇನ್ವೆಸ್ಟಿಂಗ್ ಎಂತಾರೆ. ಈ ಹೂಡಿಕೆಯನ್ನ ಡಿಜಿಟಲ್ ಚಿನ್ನ, ಮ್ಯೂಚುವಲ್ ಫಂಡ್ ಮತ್ತು ಇಂತಹ ಹೂಡಿಕೆಗಳ ಮೇಲೆ ಮಾಡಬಹುದು. ಈ ಫಿನ್ಟೆಕ್ ಕಂಪನಿಗಳು ನಿಮ್ಮ ವೆಚ್ಚವನ್ನ ನಿಗಾ ವಹಿಸುತ್ತವೆ. ನೀವು ಏನಾದರೂ ಖರೀದಿಸಿದಾಗ, ಶೂ ಅಥವಾ ಬಟ್ಟೆ ಕೊಂಡಾಗ, ಹೊರಗೆ ಊಟ ಮಾಡಿದಾಗ ಈ ಆ್ಯಪ್ ಒಂದು ಸಣ್ಣ ಮೊತ್ತವನ್ನ ಹೂಡಿಕೆ ಮಾಡುವಂತೆ ಎಚ್ಚರಿಸುತ್ತೆ. ನಾವೀಗ ನಿಮಗೆ ತಿಳಿಸ್ತೇವೆ ಚೇಂಜ್ ಇನ್ವೆಸ್ಟಿಂಗ್ನಲ್ಲಿ ಫಿನ್ಟೆಕ್ ಕಂಪನಿಗಳು ನಿಮಗೆ ಹೇಗೆ ಸಹಾಯ ಮಾಡುತ್ತವೆ ಅಂತ. ಚೇಂಜ್ ಇನ್ವೆಸ್ಟಿಂಗ್ ಆ್ಯಪ್ನಲ್ಲಿ ನೀವು ಉಳಿತಾಯ ಖಾತೆ ತೆರೆಯಬೇಕು ಅಥವಾ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆ್ಯಪ್ನೊಂದಿಗೆ ಲಿಂಕ್ ಮಾಡಬೇಕು. ಈ ಆ್ಯಪ್ ಒಂದು ಮೊತ್ತವನ್ನು ನಿಗದಿಪಡಿಸುತ್ತೆ. ಇದನ್ನು ರೌಂಡ್ ಅಪ್ ಮೊತ್ತ ಅಂತಾರೆ. ನೀವು ಒಂದು ವಸ್ತು ಖರೀದಿಸಿದಾಗ 499 ರೂಪಾಯಿಗಳಾದರೆ ಅದನ್ನು 500 ರೂಪಾಯಿ ರೌಂಡ್ ಅಪ್ ಮಾಡಲಾಗುತ್ತೆ. ಅದೇ ರೀತಿ ನೀವು ಯಾವುದಾದ್ರೂ ವಸ್ತುವನ್ನು 680 ರೂಪಾಯಿಗೆ ಖರೀದಿಸಿದರೆ ಆಗ 700 ರೂಪಾಯಿಯನ್ನ ರೌಂಡ್ ಅಪ್ ಮೊತ್ತ ಎಂದು ಪರಿಗಣಿಸುತ್ತಾರೆ. ಈ ರೀತಿಯಾಗಿ ರೌಂಡ್ ಅಪ್ ಮೊತ್ತ ಮಾಡಲು ಚೇಂಜ್ ಹಣ 1, 10, 20, 30 ರೂಪಾಯಿಗಳ ಅಗತ್ಯವಿರುತ್ತೆ. ಈ ಮೊತ್ತವನ್ನ ಒಂದೆಡೆ ಸಂಗ್ರಹಿಸಿದ್ರೆ ಅದನ್ನ ಚೇಂಜ್ ಇನ್ವೆಸ್ಟಿಂಗ್ ಎಂತಾರೆ. ಈಗ ನೀವು ಯಾವೆಲ್ಲ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಬಳಸಿ ಖರೀದಿ ಮಾಡ್ತೀರೋ ಆಗ ಚೇಂಜ್ ಮನಿಯನ್ನ ನಿಮ್ಮ ಉಳಿತಾಯ ಖಾತೆಯಿಂದ ಕಡಿತಗೊಳಿಸಲಾಗುತ್ತೆ. ಯಾವಾಗ ಚೇಂಜ್ ಮೊತ್ತ 100, 500 ಅಥವಾ 1000 ರೂಪಾಯಿಗಳಾಗುತ್ತೋ ಆಗ ಆ ಮೊತ್ತವನ್ನು ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿರುವ ಫೈನಾನ್ಷಿಯಲ್ ಅಸೆಟ್ನಲ್ಲಿ ಹೂಡಿಕೆ ಮಾಡುವಂತೆ ಆ್ಯಪ್ ನಿಮಗೆ ಸೂಚಿಸುತ್ತೆ. ಈ ರೀತಿ ನೀವು ಪ್ರತಿ ತಿಂಗಳು ಹಣ ಉಳಿಸಿ ಹೂಡಿಕೆಯನ್ನ ಮಾಡಬಹುದು. ಉದಾಹರಣೆಗೆ ನೀವು 24 ಕ್ಯಾರೆಟ್ ಚಿನ್ನವನ್ನು ಆನ್ಲೈನ್ನಲ್ಲಿ ಖರೀದಿಸಬಹುದು ಹಾಗೂ ಮಾರಾಟ ಮಾಡಬಹುದು ಮತ್ತು ಇನ್ನೊಬ್ಬರಿಗೆ ಉಡುಗೊರೆಯಾಗಿ ನೀಡಲೂಬಹುದು. ನೀವು SIPಯನ್ನ ಖರೀದಿಸಬಹುದು. ಆದರೆ ಚೇಂಜ್ ಇನ್ವೆಸ್ಟಿಂಗ್ ಆರಿಸಿಕೊಳ್ಳುವ ಮುನ್ನ ಕೆಲವು ಪ್ರಮುಖ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಏಕೆಂದರೆ ಅದಕ್ಕೆ ಕೆಲವು ಮಿತಿಗಳಿವೆ. ಈ ರೀತಿಯಾದ ಹೂಡಿಕೆಯಿಂದ ನೀವು ದೊಡ್ಡ ಮೊತ್ತ ಹಣವನ್ನು ಕೂಡಿ ಹಾಕಬಹುದು, ಏಕೆಂದರೆ ನೀವು ದೊಡ್ಡ ಮೊತ್ತದ ಹೂಡಿಕೆ ಮಾಡಬಹುದು. ಇನ್ನೊಂದು ವಿಚಾರ, ಕೆಲವೊಂದು ಕಂಪನಿಗಳು ಮಾತ್ರ ಚೇಂಜ್ ಇನ್ವೆಸ್ಟಿಂಗ್ ಸೇವೆಯನ್ನ ಒದಗಿಸ್ತಿವೆ. ಆದ್ದರಿಂದ ಗ್ರಾಹಕರು ದೊರೆಯುತ್ತಿರುವ ಸೌಲಭ್ಯವೂ ಮಿತಿಯಲ್ಲಿದೆ, ಅಸೆಟ್ಸ್ ಕೂಡ ಮಿತಿಯಲ್ಲಿದೆ. ಹೌದು, ಹೆಚ್ಚಿನ ಕಂಪನಿಗಳು ಈ ಕ್ಷೇತ್ರ ಪ್ರವೇಶಿಸಿದ್ರೆ ಈ ವಿಚಾರದಲ್ಲಿ ಬದಲಾವಣೆ ಕಾಣಬಹುದು. ಚೇಂಜ್ ಇನ್ವೆಸ್ಟಿಂಗ್ ಹೊರತುಪಡಿಸಿ ನೀವು ಸಣ್ಣ ಹೂಡಿಕೆ ಮಾಡಲು ಇತರ ಪರ್ಯಾಯಗಳು ಇವೆ. ಅಲ್ಪಕಾಲೀನ ಅವಧಿಗೆ ಹೂಡಿಕೆ ಮಾಡ್ತಿದ್ರೆ ನೀವು 6 ತಿಂಗಳ ರೆಕರಿಂಗ್ ಡಿಪಾಸಿಟ್ ಆಯ್ಕೆ ಮಾಡಿಕೊಳ್ಬಹುದು. ಬ್ಯಾಂಕ್ಗಳು ಮತ್ತು NBFCಗಳು ರೆಕರಿಂಗ್ ಡಿಪಾಸಿಟ್ ಖಾತೆಯನ್ನ 6 ತಿಂಗಳಿಂದ 10 ವರ್ಷಗಳ ಅವಧಿಗೆ ತೆರೆಯಲು ಸೌಲಭ್ಯ ನೀಡುತ್ತವೆ. ಇದಕ್ಕೆ ನೀವು 3.5% ರಿಂದ 5.5% ಬಡ್ಡಿಯನ್ನ ವಿವಿಧ ಬ್ಯಾಂಕ್ಗಳಲ್ಲಿ ಪಡೆಯಬಹುದು. ಕನಿಷ್ಠ ಮೊತ್ತ 10 ರೂಪಾಯಿ ಇರಲಿದೆ. ನೀವು ಮೈಕ್ರೋ SIP 100 ರಿಂದ 500 ರೂಪಾಯಿವರೆಗೆ ಹೂಡಿಕೆಗೆ ತೊಡಗಬಹುದು. ಕೆಲವು ಹೊಸ ಯುಗದ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು ಸಣ್ಣ SIP ಸೌಲಭ್ಯವನ್ನು ಒದಗಿಸುತ್ತವೆ. ನೀವು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗಳಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಖಾತೆ ತೆರೆಯಬಹುದು. ನೀವು 500 ರೂಪಾಯಿಯಿಂದ 1.5 ಲಕ್ಷ ರೂಪಾಯಿವರೆಗೆ ಹೂಡಿಕೆ ಮಾಡಬಹುದು. ಪ್ರಸ್ತುತ ನಿಮಗೆ ಇದರಲ್ಲಿ 7.1% ಬಡ್ಡಿ ದೊರೆಯುತ್ತೆ. ಇದಲ್ಲದೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ಸಹ ದೊರೆಯುತ್ತೆ ಹಾಗೂ ತೆರಿಗೆ ಲಾಭ ಕೂಡ ಸಿಗುತ್ತೆ.
ಮೈಕ್ರೋ ಇನ್ವೆಸ್ಟಿಂಗ್ ಆಧರಿಸಿ ಚೇಂಜ್ ಇನ್ವೆಸ್ಟಿಂಗ್ ಫಿನ್ಟೆಕ್ ಕಂಪನಿಗಳು ವೆಚ್ಚದ ಮೇಲೆ ನಿಗಾ ಇರಿಸುತ್ತವೆ. ಚೇಂಜ್ ಇನ್ವೆಸ್ಟಿಂಗ್ಗೆ ಆಪ್ನಲ್ಲಿ ಉಳಿತಾಯ ಖಾತೆ ತೆರೆಯುವುದು ಅಗತ್ಯ. ಕೆಲವೇ ಕಂಪನಿಗಳು ಚೇಂಜ್ ಇನ್ವೆಸ್ಟಿಂಗ್ ಸೌಲಭ್ಯ ನೀಡುತ್ತಿವೆ. 6 ತಿಂಗಳ ಆರ್ಡಿಯನ್ನ ಅಲ್ಪಕಾಲೀನ ಹೂಡಿಕೆಗೆ ಆಯ್ಕೆ ಮಾಡಿಕೊಳ್ಳಬಹುದು. ಪ್ರಸ್ತುತ ಪಿಪಿಎಫ್ ಬಡ್ಡಿ ದರ 7.1%.